ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಹೊಡೆದ ಏಟಿನ ಸದ್ದಿಗೆ ಪಾನಿಪುರಿ ಹಾಕ್ತಿದ್ದವನೇ ಬೆಚ್ಚು ಬಿದ್ದ. ಆ ರೋಡಿನ ಗೋಡೆಗೂ ಕೇಳಿಸಿತ್ತು ಏಟಿನ ಸದ್ದು. ಅವಳಂತೂ ಕೆನ್ನೆಯ ಮೇಲೆ ಕೈ ಹೊತ್ತು ಅರ್ಧ ಸುತ್ತು ತಿರುಗಿದ್ದಳು. ಅವಳ ತುಟಿಯು ರಕ್ತವನ್ನು ಕಂಡಿತ್ತು. ಕಣ್ಣಲ್ಲಿ ನೀರು ಉಕ್ಕಿತು. ಆ ಸಿಟ್ಟಿನ ಹಿಂದಿದ್ದದ್ದು ಮಾತ್ರ ಪ್ರೀತಿ. ಅವಳನ್ನು ನೋಡದೆ ಇರಲಾಗಲಿಲ್ಲ ಎನ್ನುವ ಸಂಗತಿ. ನಾನು ನಿನ್ನ ಮಿಸ್ ಮಾಡಿಕೊಂಡೆ ಅನ್ನೋ ಅಂಶ, ತನಗೆ ಜೀವ ಹೋದಂತಾಗಿತ್ತು ಎನ್ನೋ ಸತ್ಯ. ಈಗ ಸತ್ಯ ಒಪ್ಲೇಬೇಕು. ಹುಡುಗನಿಗೆ ಲವ್ ಆಗಿದೆ. NRI ಇನ್ ಲವ್. ಮುಂದೆ ಎಲ್ಲೇ ಹೋಗಿದ್ದ ಗಂಡುಬೇರಿ? ಕೋಪದಿಂದ ಕೇಳಿದವನ ಧ್ವನಿಗೆ ಬೆಚ್ಚು ಬಿದ್ದಳು. ಹೇಳ, ನಾನು ಎಷ್ಟು ಹೆದರಿದೆ ಗೊತ್ತಾ ನಿನಗೆ? ರೋಡ್ಗಳಲ್ಲಿ ಗಲ್ಲಿಗಳಲ್ಲಿ ಹುಡುಕಿದ್ದೀನಿ. ಕೈ ಕಾಲು ಹತ್ತಿರ್ತಿತ್ತು. ಭಯಂಕರ ಟೆನ್ಷನ್ ಕೊಟ್ಟೆಲ್ಲ ಮಾರಿ. ಒಂದು ಕ್ಷಣ ನಿನಗೇನಾಯಿತು ಅಂತ ಹೃದಯದ ಬಡಿತಾನೆ ನಿಂತಿತ್ತು. ಏನು ಸೂಪರ್ ವಿಮನ್ ಇವಳು. ಯಾರಾದರೂ 4 ಜನ ಹುಡುಗರು ಬರಲಿಕ್ಕೆ ಗೊತ್ತಾಗತ್ತೆ ಹೆಮ್ಮಾರಿಗೆ ಎಂದು ಹಲ್ಲು ಕಡಿಯುತ್ತಾ ಮಂಗಳಾರತಿ ಮಾಡೋಕೆ ಶುರು ಮಾಡಿದ್ದ. ಫೋನ್ಗೆ ಏನೇ ರೋಗ ಬಂದಿದೆ? ಏನು ರೋಗ ಬಂದಿದೆ? ಸ್ವಿಚ್ ಆಫ್ ಯಾಕೆ ಆಯಿತು? ದುರಹಂಕಾರ ನಿನಗೆ. ನೀನು ಗಂಡು ಬಿರಿ ಅಂತ ಎಷ್ಟೇ ಹೇಳಿದ್ರು ಹೆಣ್ಣು ಅನ್ನೋದು ಮರಿಬೇಡ ಎಂದು ತೋರ್ಬೆರಳಲ್ಲಿ ವಾರ್ನ್ ಮಾಡಿದ್ದ. ನೀನು ಕೂಡ ಎಲ್ಲ ಹುಡುಗಿರಂತೆ ಅನ್ನೋದು ನೆನಪಿರಲಿ, ಗಂಡು ಬೀರಿನ ತಂದು ಎಂದು ಮತ್ತೆ ಸನಿಹಕ್ಕೆ ಬಂದವ ಅವಳನ್ನು ದಡಾರೆಂದು ಗೋಡೆಗೆ ಒರಗಿಸಿ, ಏನು ಸಿಕ್ತು ನಿನಗೆ? ಏನೇ ಸಿಕ್ತು ಎಂದು ಕಿರುಚಿದ. ಮೊಟ್ಟ ಮೊದಲಿಗೆ ಅವನಲ್ಲಿದ್ದ ಅಷ್ಟು ಕೋಪ ನೋಡಿ ಬೆಚ್ಚಿದಳು. ನನ್ನ ಹೆದರಿಸಿ ಏನು ಸಿಕ್ತು? ಹೋಗೋದಿದ್ರೆ ಹೇಳಿ ಬೊಗಳಿ ಹೋಗು. ಐ ಡೋಂಟ್ ಕೇರ್. ಬಟ್ ಈ ಥರ ಮಕ್ಕಳಾಟ ಆಡಿದ್ರೆ ಐ ಕಾಂಟ್ ಕಂಟ್ರೋಲ್. ಪ್ರಾಣ ಹೋಗಿತ್ತು ನಂದು. ಎದೆ ಬಡ್ತ ನಿಂತಿತ್ತು ಎಂದು ತನ್ನೆದೆಗೆ ಗುದ್ದಿದವ ನುಡಿಯುತ್ತಿರಲು ನಯನದ ತುಂಬ ಜಲಧಾರೆ. ತುಟಿಕ್ ಪಿಟಿಕ್ ಅನ್ನಲಿಲ್ಲ ಕಣ್ರಿ ಅವಳು. ಅವಳ ತುಟಿಯಂಚಲ್ಲಿ ರಕ್ತವು ಸೋರ್ತಿತ್ತು. ಅವನ ಕೈ ಏಟಿನ ಗುರ್ತು ಅವಳ ಕೆನ್ನೆ ಮೇಲೆ ಅಚ್ಚೆ ಆಗಿತ್ತು. ಇಂಚು ಹತ್ರ ಬರ್ತೀನಿ ಅಂದು ಇಳು ಬಂದು ಲಕ್ಕಿ ಪಾನಿಪುರಿ ತಿಂತಿದ್ದಾಳೆ. ಇವತ್ತೊಂದು ದಿವಸ ತಿಂದಿಲ್ಲ ಅಂದಿದ್ರೆ ಇವರಪ್ಪನ ಮನೆ ಗಂಟು ಹೋಗ್ತಿತ್ತು ಅನ್ಸತ್ತೆ ಎಂದು ಬೈಯುತ್ತಾ ಮತ್ತೆ ಹತ್ರ ಬಂದವ. ಈಡಿಯಟ್, ಬುದ್ಧಿ ಇಲ್ವಾ ನಿನಗೆ? ಒಂಟಿ ಹೆಣ್ಣು ಯಾರೂ ಇಲ್ಲದೆ ಇರೋ ರೋಡಲ್ಲಿ ಪಾನಿಪುರಿ ಮುಕ್ತ ನಿಂತಿದೆಯಲ್ಲ ಎಂದು ಪಕ್ಕ ಸರಿದು ಮತ್ತೆ ಗದರಿದವ. ನೀರಿದ್ಯಾ ಎಂದು ಆ ಲಕ್ಕಿ ಪಾನಿಪುರಿ ಹುಡುಗನನ್ನು ಕೇಳಲು, ಹೂ ಅಣ್ಣ ಎಂದು ನೀರು ಕೊಡಲು ಅರ್ಧ ಕುಡಿದು ಅರ್ಧ ಮುಖಕ್ಕೆ ಎರಚಿಕೊಂಡನು. ಆದರೂ ಸಮಾಧಾನವಾಗದಿರಲು 2 ನಿಮಿಷ ವಾಕಿಂಗ್ ಮಾಡ್ದ. ಮತ್ತೆ ಹುಡುಗನ ಬಳಿ ಬಂದು, ನೀನು ಮನೆಗೆ ಹೋಗು ಎನ್ನುತ್ತಾ 500 ಕೊಡಲು, ಅಣ್ಣ ಅಕ್ಕ ತಿಂದದ್ದು ಬರೀ 2 ಪೂರಿ, ನನಗೆ ದುಡ್ಡು ಬೇಡ ಎಂದು ಗಾಡಿ ತಳ್ಕೊಂಡು ಹೋದ ಆ ಹುಡುಗ. ಹಾಗೆ ಚಂದು ಮುಖ ನೋಡಲು ಅಳುತ್ತಾ ಬಿಕ್ಕಳಿಸುತ್ತಾ ನೆಲ ನೋಡ್ತಾನೇ ಇದ್ಲು. ಸುಮಾರು ಅರ್ಧ ಗಂಟೆ ಬೇಕಾಯಿತು ಅವನ ಕೋಪ ಇಳಿಯೋಕೆ. ಈಗ ಕೋಪ ಕಡಿಮೆಯಾದಂತೆ ಉಸಿರು ತೆಗೆದುಕೊಂಡವನು ಟೀ ಶರ್ಟ್ ಕಾಲರ್ ಬಟನ್ ತೆರೆದು ಅವಳತ್ತ ಬಂದಿದ್ದ. ಚಂದನಾ ಎಂದು ಕೂಗಲು ಅವನಿಂದ 1 ಅಡಿ ದೂರ ನಿಂತಳು. ಅವಳಿಗೆ ಕೋಪ ಬಂದಿರೋದು ತಿಳಿದವ, ಚಂದನಾ ನಾನು ಎಂದು ಮಾತು ಶುರು ಮಾಡಲು ಅವನಿಗೆ ಬೆನ್ನು ಹಾಕಿ ನಿಂತಳು. ಎಂದು 2 ಅಂಗೈಯಿಂದ ಮುಖ ಒರೆಸಿಕೊಂಡವ ಮತ್ತೆ ಅವಳ ಮುಂದೆ ನಿಲ್ಲಲು ಅವಳ ತುಟಿಯಿಂದ ರಕ್ತವು ಹೊರಹೊಮ್ಮಿದ್ದು ಅದರ ನೋವನ್ನು ಒಳನುಂಗುತ್ತಿದ್ದದ್ದು ಅರ್ಥ ಆಯಿತು ಅವನಿಗೆ. ನೋಡಿದನು, ಕೆನ್ನೆ ಬೇರೆ ಉರಿಯುತ್ತಿತ್ತೋ ಏನೋ. ಮುಟ್ಟಿ ನೋಡ್ಕೊಳ್ತಿದ್ಲು. ಮುದ್ದಾಗಿ ಕಂಡ ಕೆನ್ನೆಗೆ ಮುತ್ತು ಕೊಟ್ಟವ ಇಂದು ಅವನ ಬೆರಳಚ್ಚೆ ಮೂಡಿಸಿದ್ದು ನೋಡಿ ಅವನಿಗೆ ಬೇಜಾರಾಗಿತ್ತು ನಿಜ. ಅವಳ ಸನಿಹಕ್ಕೆ ಬರಲು ಹೇಗೆ ಮಾತಾಡಿಸ್ಬೇಕೋ ತಿಳಿಯುತ್ತಿಲ್ಲ NRIಗೆ. ಕಣ್ಣಲ್ಲಿ ನೀರಿನ ಹನಿಗಳು ಧಮನಿಯನ್ನು ನೋಡ್ತಿತ್ತು ಅವಳಿಗೆ. ಚಳಿಗೆ ನಡುಗ್ತಿದ್ಲು. ಚಂದನಾ ಅದು ಎಂದು ಮಾತು ಶುರು ಮಾಡುವ ಮುನ್ನವೇ, ಪ್ಲೀಸ್ ನನಗೆ 2 ನಿಮಿಷ ಫೋನ್ ಕೊಡಿ ಎಂದು ಕೈ ಚಾಚಿದಳು 1 ಅಡಿ ದೂರದಿಂದಲೇ. ಹಾಗೆ ಫೋನ್ ಹಿಡಿದವಳು ಮನೆಗೆ ಫೋನ್ ಹಚ್ಚಿದಳು. ಹಲೋ. ಆ ಕಡೆಯಿಂದ ಅಮ್ಮನ ಆತಂಕದ ಧ್ವನಿಗೆ, ಶಾರು ನಾನು ಚಂದು, ಹೆದರ್ಬೇಡ ಬರ್ತಿದ್ದೀನಿ. ಅದೊಂದು ದೊಡ್ಡ ಕತೆ, ಮನೆಗೆ ಬಂದು ಹೇಳ್ತೀನಿ. ನೀನು ಅಪ್ಪ ಟೆನ್ಷನ್ ತಗೋಬೇಡಿ ಎಂದು ಜೋರಾಗಿ ಮಾತಾಡಿದ್ದಳು. ಫೋನ್ ಏನಾಯ್ತೆ? ಅಮ್ಮ ಹೆದರುತ್ತಾ ಕೇಳಲು, ಹಳೆ ಫೋನ್ ಅಲ್ವಾ ಶಾರು, ವಯಸ್ಸಾಯಿತು, ಸ್ವಿಚ್ ಆಫ್ ಆಗೋಯ್ತು, ರಿಪೇರಿ ಕೊಟ್ಟಿದ್ದೀನಿ. ಭಯ ಬೇಡ, ನಾನು 10 ಗಂಟೆಗಿರೋ ಕೊನೆ ಬಸ್ ಕ್ಯಾಚ್ ಮಾಡಿ ಬರ್ತೀನಿ. ಇನ್ನು ಅರ್ಧ ಗಂಟೆ ಅಷ್ಟೇ. ನಿನ್ನ ಮಗಳು ಸುರಕ್ಷಿತ, ಓಕೆನಾ? ಬಿಸಿ ಬಿಸಿ ಅನ್ನ ಮಾಡಿರೋ ಶಾರು, ಚಳಿ ಜಾಸ್ತಿ ಆಗ್ತಿದೆ, ಬಂದು ತಿಂದು ಮಲಗ್ತೀನಿ ಎಂದು ಹೇಳ್ತಿರಲು ಅವನ ಕಣ್ಣಲ್ಲೂ ಪಶ್ಚಾತ್ತಾಪ ಕಂಡಿತು. ಫೋನ್ ಏನಾಯಿತು ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು. ಅವಳು ಬೃಂದಾವನಕ್ಕೆ ಬಾರದಿರಲು ಏನೋ ಬಲವಾದ ಕಾರಣ ಇದೆ ಎಂದು ಸಹ ತಿಳಿಯಿತು. ಥ್ಯಾಂಕ್ಸ್
ಎಂದು ಫೋನ್ ಕೊಟ್ಟವಳು ದುಪ್ಪಟ್ಟವನ್ನು ಶಾಲಿನಂತೆ ಒದ್ದುಕೊಂಡು ನಿಂತಳು. ಚಂದು ಬಾಯಿ ತಪ್ಪಿ ಬಂತು ಅವನ ಬಾಯಿಂದ. ನುಂಗಾಕುವಂತೆಯೇ ನೋಡಿದ್ದಳು. ಸಾರಿ, ಐ ಮೀನ್ ಚಂದನ ಎಂದು ಸಂಭಾಳಿಸಿದ್ದ. ಚಂದನ ನಿನ್ನ ಫೋನ್ ರಿಪೇರಿಗೆ ಕೊಟ್ಟಿರೋದು ಗೊತ್ತಿರಲಿಲ್ಲ ಎಂದು ಮಾತು ಶುರು ಮಾಡಿದ. ಅವನ ಮಾತಿಗೆ ತದ್ವಿರುದ್ಧದ ದಿಕ್ಕಿಗೆ ತಿರುಗಿ ಅಲ್ಲೇ ಸ್ಟಾಪ್ನಲ್ಲಿದ್ದ ಬೆಂಚ್ ಮೇಲೆ ಕೂತಳು. ಆದರೂ ಅವನ ಮನಸ್ಸು ಅವನ ತಪ್ಪಿಗೆ ಕ್ಷಮೆ ಕೇಳು ಎನ್ನಲು ಅವಳ ಮುಂದೆ ಮಂಡಿಯಲ್ಲಿ ಕೂತನು NRI ಗೌರವ್ ಭಟ್. ತಡ ಮಾಡದೆ ಕಿವಿ ಹಿಡಿದು ಮುಂದೆ ಕೂತವನು, ಸಾರಿ ಚಂದನ, ದುಡುಕ್ಬಿಟ್ಟೆ, ಏನು ಅಂತ ಕೇಳಬೇಕಿತ್ತು, ಆ ಥರ ಪಟ್ಟೆ, ಸಾರಿ ಎಂದು ಮಂಕಾಗಿ ನುಡಿಯಲು ಹಾಗೆ ಎದ್ದು ನಿಂತವಳು ಏನೂ ಮಾತಾಡಲೇ ಇಲ್ಲ. ಚಂದನ, ಬೇಕಿದ್ರೆ ನೀನು ನನಗೆ ಅದೇ ಥರ ಬಾರಿಸು, ಯು ಹ್ಯಾವ್ ರೈಟ್ಸ್ ಎನ್ನಲು ಕೋಪದಿಂದ ಮಾತು ಶುರು ಮಾಡಿದಳು ಹುಡುಗಿ. ಏನು ರೈಟ್ಸ್ ಇದೆ? ಯಾವ ರೈಟ್ಸ್ ಇದೆ? ನಾನೇನು ನೀವು ಅಂತ ತಿಳಿದಿದ್ದೀರಾ? ನಿಮ್ಗೆ ಯಾರು ಕೊಟ್ಟರು ರೈಟ್ಸ್ ನನ್ನ ಮೇಲೆ ಕೈ ಮಾಡೋಕ್ಕೆ? ಹಾಂ ಹೇಳಿ, ಹೇಳ್ರಿ ಮಿಸ್ಟರ್ ಗೌರವ್ ಭಟ್ ಕಿರುಚಿದಳು. ನಿಮಗೆ ನನ್ನ ಮೇಲೆ ಕಾಳಜಿನ? ಇದ್ರೆ ಈ ಥರ ಯಾರಾದರೂ ಹೊಡಿತಾರಾ? ನಿಲ್ತಾ ಇಲ್ಲ ರಕ್ತ ನೋಡಿ, ಕೆನ್ನೆ ಮೇಲೆ ನಿಮ್ಮ ಕೈ ಟ್ಯಾಟು ಎಂದು ತೋರಿಸಲು ಅವನ ಕಣ್ಣಲ್ಲಿ ಪಶ್ಚಾತ್ತಾಪದ ಗುರುತಾಗಿ ಕಣ್ಣಂಚಲ್ಲಿ ತುಂಬಿತ್ತು ನೀರು. ಯಾಕಂದರೆ ಆ ಹೊಡೆತ ಆಗಿತ್ತು. ಅಂದು ಕೋಪದಿಂದ ರಂಜಿತ್ಗೆ ಹೊಡೆದ ಹೊಡೆತವೇ ಕಣ್ಣ ಮುಂದೆ ಬಂದಿತ್ತು. ಈ ಥರ ಕಾಳಜಿ ಬೇಡ, ಬೇಕಿಲ್ಲ. ಹೌದು, ನನ್ನ ಫೋನಿಗೆ ರೋಗ ಬಂದಿದೆ, ಅದಕ್ಕೆ ರಿಪೇರಿ ಅಂಗಡಿಗೆ ಒಪ್ಪಿಸಿ ಬಂದೆ, ಆದರೆ ದಾರಿಯಲ್ಲಿ ಅವರು ಎಂದು ಹೇಳೋಕೆ ಬಂದವಳು, ವಿಲನ್ ಬೇಕಲ್ವಾ, ಇಲ್ಲಿ ಅವರ ಎಂಟ್ರಿ ನಡೆದಿತ್ತು, ಈಗ ಅವಳು ಹೇಳಲ್ಲ. ನಿಮ್ಗೆ ಯಾಕೆ ಬಿಡಿ ಎಂದು ಕಣ್ಣೊಡಿಸಿಕೊಂಡಳು. ನಂಗೆ ಗೊತ್ತು ನಿಮ್ಗೆ ಯಾಕೆ ನನ್ನ ಮೇಲೆ ಕಾಳಜಿ ಅಂತ. ಅಲ್ಲಿ ಇಂಚು ಊಟ ತಿಂಡಿ ಮಾಡಿಲ್ಲ ಅಂತಿರುತ್ತಾಳೆ, ಅದಕ್ಕೆ ನನ್ನ ಹುಡುಗಿ ಬಂದಿರ್ತೀರ, ಅದೇ ಕೋಪದಲ್ಲಿ ಕೆನ್ನೆ ಬಾರಿಸಿದ್ದೀರ ಅಲ್ವಾ? ಹೌದು ಎಂದು ಊಹಿಸಿದವಳು, ನಮ್ಮ ಅಪ್ಪ ಅಮ್ಮನಿಗೆ ಏನು ಹೇಳಲಿ ನಾನು? ಯಾರು ಹೊಡೆದಿದ್ದು ಅಂದರೆ ಏನು ಹೇಳಲಿ ನಾನು? ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ಅಂತ ಹೇಳಲ್ಲ, ಅಥವಾ ಇಂಚು ಚಿಕ್ಕಪ್ಪ ಅಂತ ಹೇಳಲ್ಲ? ಯಾಕೆ ಹೊಡೆದಿದ್ದು ಅಂದರೆ ಏನು ಹೇಳಲಿ? ಕಾಳಜಿಯಿಂದ ಅಂತನಾ ಎಂದು ತುಟಿ ಕಚ್ಚಿ ರಕ್ತ ನುಂಗುತ್ತಿದ್ದಳು. ಅವಳತ್ತ ಹೆಜ್ಜೆ ಹಾಕಿ ಬಂದವನು, ಸಾರಿ ಚಂದನ, ರಿಯಲಿ ಸಾರಿ, ನನ್ನ ಮೂರ್ಖತನ ಅದು, ಇನ್ಯಾವತ್ತೂ ಹೀಗೆ ನಡೆಯೋಲ್ಲ, ಓಕೆನಾ? ಪ್ಲೀಸ್ ಹೇಳು, ಏನಾಯಿತು ಎಂದು ಮಗುವಿನತ್ತ ಕೇಳುವಂತೆ ಕೇಳಿದ. ಅದೆಲ್ಲ ನಿಮ್ಗೆ ಯಾಕೆ ಬಿಡಿ, ಕಂಡು ಬೀರಿ ಅಲ್ವಾ, ಏನೂ ಆಗಿಲ್ಲ, ಚೆನ್ನಾಗಿದ್ದೀನಿ ಎಂದು ಕಣ್ಣೊರೆಸಿಕೊಂಡವಳು ಸುಮ್ಮನೆ ನಿಂತು ಬಿಟ್ಟಳು. ನಿಟ್ಟುಸಿರು ಬಿಡುತ್ತಾ ಅವಳನ್ನೇ ನೋಡಿದ. ಅವನ ಹೃದಯವು ಅದಾಗಲೇ ಮಾತು ಶುರು ಮಾಡಿತ್ತು. ಅವಳ ಹೃದಯವು ಅದಕ್ಕೆ ಉತ್ತರ ಕೊಡಲು ಸಜ್ಜಾಗಿತ್ತು. ಕ್ಷಮೆ ಅಲ್ವಾ? ಅವನ ಹೃದಯ. ನೀವು ಹೊಡೆದಿದ್ದು ತಪ್ಪಲ್ವಾ? ಅವಳ ಮನಸ್ಸು. 100% ತಪ್ಪೆ, ಆದರೂ ಅದು ನಿನ್ನ ಮೇಲಿದ್ದ ಕಾಳಜಿ. ಅವನ ಮನಸ್ಸು. ಕಾಳಜಿನ? ಯಾರಾದರೂ ಹೊಡೆಯುತ್ತಾ ನೋವು ಮಾಡುತ್ತಾ ತೋರಿಸ್ತಾರಾ? ಅವಳ ಮನದ ಪ್ರಶ್ನೆ. ಒಬ್ಬೊಬ್ಬರು ಒಂದೊಂದು ರೀತಿ ಅವ್ರ ಭಯ ಆತಂಕ ತೋರಿಸ್ತಾರೆ, ಹಾಗೆ ನಾನು ನಿನ್ನ ಮೇಲೆ ಕೈ ಮಾಡುವ ಮೂಲಕ ತಿಳಿಸ್ದೆ ಅವನ ನಿಷ್ಕಲ್ಮಶದ ಉತ್ತರ. ಹೇಗೆ ಬಾರಿಸಿದ್ದೀರ ನೋಡಿ, ಕೆನ್ನೆ ಮೇಲೆ ನಿಮ್ಮ ಕೈ ಹಚ್ಚೆ, ತುಟಿಯಲ್ಲಿ ರಕ್ತದ ಅಭಿಷೇಕ. ಅವಳ ಮುದ್ದು ಹೃದಯದ ಘಾಸಿ ಮಾತು. ಇವರ ಮನಸ್ಸು ಮಾತಾಡೋಕೆ ಶುರು ಮಾಡಿತ್ತು. ಅವರಿಬ್ಬರು ಮೌನ ತಾಳಿದ್ದರು. ಸಾರಿ ಗಂಡುಬೇರಿ, ತಪ್ಪಾಯಿತು, ಕ್ಷಮಿಸು, ಇನ್ಯಾವತ್ತೂ ಈ ಥರ ಕೈ ಮಾಡಲ್ಲ ಎಂದು ಮುದ್ದಾಗಿ ಸಮಾಧಾನ ಹೇಳಿತು ಅವನ ಹೃದಯವು. ಪೂರ್ವ ಪಶ್ಚಿಮ ಎಂದು ತದ್ವಿರುದ್ಧವಾಗಿ ನಿಂತರು. ಮನಸ್ಸುಗಳು ಮಾತಾಡುತ್ತಲೇ ಇದ್ದವು. ಬಸ್ ಬಂದ ಶಬ್ದವು ಇಬ್ಬರನ್ನು ಎಚ್ಚರಿಸಿತು. ಅವಳನ್ನೇ ನೋಡುತ್ತಾ ಸನಿಹಕ್ಕೆ ಬರ್ತಿದ್ದವನ ನೋಡಿ ಕ್ಯಾರಿ ಎನ್ನದೆ ನೆಟ್ಟಗೆ ಬಸ್ ಹತ್ತಿ ಕೂತಳು. ಬಸ್ಸಲ್ಲಿ ಕೂತವಳ ಕಣ್ಣು ತುಂಬಿ ಹರಿಯಿತು. ಕೆನ್ನೆಯೊಂದು ಕಡೆ ಉರಿ ಎಂದು ಕೂಗಿ ಹೇಳಿತು. ತುಟಿಯು ಅಲುಗಾಡಿಸಲಾಗಲಿಲ್ಲ, ಒದ್ದಾಡಿತು. ಪ್ರೀತಿಯ ಶಿಕ್ಷೆಯೋ ಏನೋ ಅವಳಿಗೆ ಅರಿವು ಬಾರದು. ಅವನಿಗಾದರೂ ಅರಿವಾಗುತ್ತಾ? M3 ಮನೆಗೆ ಸುರಕ್ಷಿತವಾಗಿ ಸೇರುವಳಾ ಎಂದು ಆಲೋಚಿಸುತ್ತಾ ಬಸ್ನ ಫಾಲೋ ಮಾಡಿ ಬಂದಿದ್ದ NRI. ಬಸ್ ಹಿಡಿದು ಮನೆ ಬಾಗಿಲಿಗೆ ಸೇರೋ ತನಕ ನೋಡಿದವನನ್ನು ಗಮನಿಸಿದವಳು ಬಾರೆ ನೋಟ ಬೀರಿ ನನಗೆ ತಿಳಿಯದೆಂದು ಒಂದು ಸಣ್ಣ ಕ್ಲೂ ಬಿಟ್ಟು ಕೊಡದೆ ಮನೆ ಕಡೆ ಹೋದಳು. ಅಲ್ಲಿಂದ ಮನೆಗೆ ಬಂದವನು ಇಂಚುಗೆ ಏನೋ ನೆಪ ಕೊಟ್ಟು ಊಟ ಮಾಡಿಸಿ ಮಲಗಿಸಿದ. ಆದರೆ ಅವನ ಮನಸ್ಸು ಅವಳಿಗೆ ಕೊಟ್ಟ ಬಿಸಿ ಏಟಿನ ನೆಪವನ್ನು ಹೆಚ್ಚಿಸಿತು. ಏನು ಮಾಡಿದೆ ಗೌರವ್, ಪಾಪ ಅವಳಿಗೆ ಯಾಕೋ ಹೊಡೆದದ್ದು, ಏನಾಗ್ತಿದೆ ನಿನ್ನಲ್ಲಿ? ಅವಳಿಲ್ಲ ಅಂದರೆ ಇರೋದೇ ಕಷ್ಟ ಆಗ್ತಿದೆ. ಒಂದು ಕ್ಷಣ ಅವಳಿಗೇನಾದರೂ ಆಯಿತು ಅನ್ನೋ ಊಹೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಿದೆ. ಅವಳ ಮಾತಿಗೆ ಹಾತೊರೆಯೋ ಮನದ ಪೈಕಿ ಏನು? ಅವತ್ತು ಕಿಸ್ ಮಾಡಿದಾಗ ಅಷ್ಟು ಅಟ್ರಾಕ್ಷನ್ ಅಂದ್ಕೊಂಡೆ, ಆದರೆ ಇವತ್ತು ಯಾಕೋ ಎಲ್ಲ ಮೀರಿ ಅವಳನ್ನು ಹರ್ಟ್ ಮಾಡಿದೆ ಅನಿಸುತ್ತೆ. ಒಂದು ವೇಳೆ ಲವ್ ಮಾಡ್ತಿದ್ದೀನ ಎಂದು ಅನುಮಾನ ಪಟ್ಟವನು, ಲವ್ವಾ? ಅದು ನನಗೆ ಇಷ್ಟು ವರ್ಷ ಇಲ್ಲದ ಪ್ರೀತಿ ಪಚಿತಿ ಈಗ ಯಾಕೆ? ಈ ಹುಡುಗಿ ಯಾಕಂಪ ಇಷ್ಟೊಂದು ಕಾಡ್ತಾಳೆ ಎಂದು ಯೋಚಿಸುತ್ತಿದ್ದವನಿಗೆ ಅವಳ ಕ್ಷಮೆ ಬೇಕಿತ್ತು.
ಏನೋ ಮಾಡೋ ಥರ ಇದ್ದಾನೆ ಹುಡುಗ. ಎಷ್ಟು ಕೇಳ್ಕೋಬೇಕೋ ಅವಳನ್ನು ಕ್ಷಮಿಸು ಅಂತ. ಶಾರು, ದಾರಿಯಲ್ಲಿ ಬಸ್ ಕೇಳ್ತು. ಎಲ್ಲರೂ ಇಳಿದಂತೆ ನಾನು ಇಳಿದೆ. ಆದರೆ ಯಾರೋ ಹುಡುಗರು 4 ಜನ ಅಡ್ರೆಸ್ ಕೇಳ್ತಾ ನನ್ನ ಹತ್ರ ಬಂದರು. ಅಡ್ರೆಸ್ ಹೇಳಿದೆ. ಆಮೇಲೆ ಅವರು ನನ್ನೇ ತೋರಿಸು ಅಂತ ಹಿಡಿದು ಅಸಭ್ಯ ನಡ್ಕೊಂಡ್ರು. 4 ಬಾರಿಸ್ದೆ. ಆದರೆ ಅವರು 4 ಇದ್ದವರು ಇನ್ನೂ ಒಬ್ಬರು ಜಾಯ್ನ್ ಆದರು. ಕೈಯಲ್ಲಿದ್ದ ಫೋನ್ ಸ್ವಿಚ್ ಆಫ್ ಆಗಿತ್ತು. ಬ್ಯಾಗಲ್ಲಿದ್ದ ಪೆಪ್ಪರ್ ಸ್ಪ್ರೇ ಬಳಸಿ ಎಲ್ಲರಿಂದ ಪಾರಾಗೋಡೋಕ್ಕೆ ಶುರು ಮಾಡಿದೆ. ಓಡಿ ಓಡಿ ಯಾವುದೋ ಬೇರೆ ಏರಿಯಾ ಕಡೆ ಹೋಗ್ಬಿಟ್ನಾ. ಅದಕ್ಕೆ ಅಡ್ರೆಸ್ ಕೇಳ್ತಾ ನಮ್ಮ ಬಸ್ ಸ್ಟಾಪ್ಗೆ ಬರೋದು ಲೇಟ್ ಆಯಿತು. ಅಲ್ಲಿದ್ದ ಕೆಲವ್ರ ಹತ್ರ ಫೋನ್ ಕೇಳಿ ನಿನಗೆ ಕಾಲ್ ಮಾಡಿದೆ. ರೀಚ್ ಆಗಲಿಲ್ಲ. ಶಾರು, ಸಾರಿ ಎಂದು ನಡೆದಿದ್ದು ಹೇಳಿದ್ಲು ಚಂದು. ಆದರೆ ಸತ್ಯ ಬೇರೆ ಇದೆ. ನನಗೂ ನಿಮಗೂ NRIಗೂ ತಿಳಿಯದ ಒಂದು ವಿಚಾರ, ಚಂದುಗಷ್ಟೇ ತಿಳಿದಿರುವ ವಿಚಾರ. ಕಿಡಿಗೇಡಿಗಳು ಹೇಗೆಲ್ಲ ಹಿಂಸಿಸಿದ್ದಾರೆ. ಮುಖದ ಮೇಲೆ ಅವ್ರ ಅಜ್ಜೆ ಬಿಟ್ಟೋಗಿರೋ ಕೈಗಳಿಗೆ ಲಕ್ವ ಹೊಡೆಯ. ನನ್ನ ಮಗಳು ತುಟಿ ಗಾಯ ಮಾಡಿದವನ ಕೈಗೆ ಬೇಡಿ ಬೀಳ. ಈ ರೀತಿ ಹಲ್ಲೆ ಮಾಡೋ ಮನಸ್ಸು ಯಾಕ್ರೋ ನಿಮಗೆಲ್ಲ ಎಂದು ಅಮ್ಮ ಶಾಪ ಹಾಕ್ತಾ ನೋವು ನುಂಗಿದ್ರು. ಇದೇ ಚಿಂತೆಗೆ ನಿಂಗೆ ಮದುವೆ ಮಾಡಬೇಕು ಅಂತ ಹೇಳಿದ್ದು ನಾನು. ಗಂಡ ಒಬ್ಬ ಇದ್ದರೆ ನೀನು ಕೆಲಸ ಗಿಲ್ಸ ಅಂತ ಹೊರಗಡೆ ಹೋಗೋದಿಲ್ಲ. ಎಲ್ಲಿದ್ರೂ ನಿನ್ನ ಜೊತೆ ಅವನೊಬ್ಬ ಇರ್ತಾನೆ ಎಂದು ಅಮ್ಮ ಮಾತು ಶುರು ಮಾಡಲು ಬೇಸರದಿಂದ ರೂಮ್ಗೆ ಸೇರಿದಳು ಚಂದು. ಮದುವೆ ಅಂದರೆ ಓಡೋಗ್ತೀಯಾ? ಈಗ ನಿಂಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಿನ್ನ ಯಾರು ಮದುವೆ ಆಗೋರು? ನಮ್ಮ ಕಷ್ಟ ಇದ್ದೇ ಇರುತ್ತೆ, ಹಾಗಂತ ನಿನ್ನ ಬಲಿಪಶು ಮಾಡೋದಿಲ್ಲ ನಾವು ಎಂದು ಶಾರದಾ ಕೂಗಾಟ. ಬಿಡೆ ಮಗಿ, ಈಗ ಸುಸ್ತಾಗ್ತಿದೆ, ಮಲಗಲಿ ಎಂದು ಅಪ್ಪ ಬಾಯ ಮುಚ್ಚಿದ್ರು. ಅವನು ಕೊಟ್ಟ ಕಾವತಕ್ಕೋ ಅಥವಾ ಸಾಕಷ್ಟು ಓಡಿದ್ದ ಕಾರಣಕ್ಕೋ ಬೇಗ ನಿದ್ದೆ ಮಾಡಿಬಿಟ್ಲು. ಆದರೆ ಅವಳ ರೂಮ್ ಬಾಲ್ಕನಿಗೆ ಕಳ್ಳ ಬೆಕ್ಕೊಂದು ಬಂದಿತ್ತು. ಯಾರು? ಎಸ್, ನಿಮ್ಮ ಗೆಸ್ ಸರಿ. ಬಂದಿದ್ದ NRI ಗೌರವ್ ಭಟ್. ಮನಸ್ಸು ಹತೋಟಿ ತಪ್ಪಿ ಬಂದವನಿಗೆ ಸಲೀಸಾಗಿ ಎಂದೇ ದೊಡ್ಡ ಕಿಟಕಿ ಬಾಗಿಲು ತೆರೆದಿರಲು ಸಾಹಸ ಮಾಡಿ ರೂಮ್ಗೆ ಬಂದ್ಬಿಟ್ಟಿದ್ದ. ಕೈಯಲ್ಲಿ ಗಿಫ್ಟ್ ಹಿಡಿದು, ಅಪ್ಪ, ಈ ಗಣ್ಬೀರಿಗಾಗಿ ಕಿಟಕಿ ಹಾರೋ ಪರಿಸ್ಥಿತಿ ಬಂತಲ್ಲ ಎಂದು ಉಸಿರಾಡಿದವ ಒಮ್ಮೆ ಸುತ್ತ ಗಮನಿಸುತ್ತಾ ಅವಳತ್ತ ಕಣ್ಣಾಡಿಸಲು ಮಗುವಿನಂತೆ ನಿದ್ದೆ ಮಾಡ್ತಿದ್ಲು. ಹಾಗೆ ಮಂಚದ ಕಡೆಗೆ ನಡೆದು ಬಂದವ ಅವಳೆದುರಿಗೆ ಮಂಡಿಯೂರಿ ಕೂತನು. ಮುದ್ದಾಗಿ ಬರ್ತಿದ್ದ ಹುಬ್ಬಿನ ಮಧ್ಯೆ ಪುಟ್ಟ ಬಿಂದಿ, ಕೆನ್ನೆಗೆ ಮುತ್ತಿಡುವಷ್ಟು ಮುದ್ದಾಗಿ ಬಾಚಿದ್ದ ರೆಪ್ಪೆಗಳು, ಎಡಕೆನ್ನೆಯ ಮೇಲೆ ಮುತ್ತಿಕ್ಕಿದಂತೆ ಕಾಣುವ ಪುಟ್ಟ ಮಚ್ಚೆ, ಸಿಡುಕುವ ಕಿಣಿಮೂಗು, ಸೇಬಿನಂತೆ ಕೆಂಪಾಗಿದ್ದ ಆ ತುಟಿ. ಆದರೆ ಅವನ ಅತಿಯಾದ ಕಾಳಜಿ ಬಿಂಬಿಸುವ ಗಾಯ ಹಸಿಯಾಗಿತ್ತು. ಹಾಗೆ ಬೆಣ್ಣೆಯಂತಿದ್ದ ಕೆನ್ನೆಯ ಮೇಲೆ ಅವನ ಬೆರಳಚ್ಚು ಮರೆಯಾಗಿದ್ದರೂ ಕೆಂಪಾಗಿದ್ದ ಕೆನ್ನೆ ಇನ್ನೂ ಬಿಸಿಯಾಗೇ ಇತ್ತು. ಹೇಗೆ ಕ್ಷಮೆ ಕೇಳಬೇಕೋ ಗೊತ್ತಿಲ್ಲ ಅಂತ್ರಿ. ಆದರೆ ನೀನಂದರೆ ನನಗೆ ಅದೇನೋ ಹೇಳೋಕ್ಕಾಗದ ಭಾವನೆ ಮೂಡುತ್ತೆ. ನಿನ್ನನ್ನು ಹರ್ಟ್ ಮಾಡಿ ನಾನು ಹೇಗೆ ನಿದ್ದೆ ಮಾಡಲಿ? ನಿನ್ನ ಬಾಯಿಂದ ಕ್ಷಮೆ ಕೊಟ್ಟಿದ್ದೀನಿ ಅನ್ನೋವರೆಗೂ ನಿನ್ನ ಹಿಂದೆ ಮುಂದೆ ಇರ್ತೀನಿ ಎಂದು ನುಡಿಯುತ್ತಾ ಜೇಬಲ್ಲಿದ್ದ ಆಯಿಂಟ್ಮೆಂಟ್ ತೆರೆದು ಗಾಯಕ್ಕೆ ಸವರಲು ಶುರು ಮಾಡಲು ಎಚ್ಚರವಾದವಳು ಇನ್ನೇನು ಕಿರುಚಬೇಕು ಬಾಯಿ ಮುಚ್ಚಿದ. ನಾನು M3 ಎಂದು ಪಿಸುಗುಡುತ್ತಾ ಮಂಚದ ಮೇಲೆ ತಾನು ಕೂತು ಅವಳ ತುಟಿ ಮೇಲೆ ತನ್ನ ಬೆರಳಿಳಿಸಿದ. ಮುಂದೆ ಒಂದು ಕ್ಯೂಟ್ ಎಪಿಸೋಡ್ ರೆಡಿ ಇದೆ. ಆದರೆ ಒಂದು ವಿಚಾರ ನಿಮಗೆ ಗೊತ್ತಾಗಬೇಕು. ಚಂದನ ಹಾಗಾದರೆ ಎಲ್ಲಿದ್ಲು? ರಾತ್ರಿ ಪೂರ್ತಿ ಏನು ಮಾಡ್ತಿದ್ಲು? ಆ ಸತ್ಯನ ಮುಂದೆ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.